अग्नी दुर्घटनांबाबत जनजागृती व प्रतिबंध दिनानिमित्त रामदुर्ग येथील अग्निशमन केंद्राच्या वतीने आग प्रतिबंधक उपायांवरील कार्यक्रम आयोजित करण्यात आला। अग्निशमन दलाचे गयूब सा पिरजादे यांनी सांगितले की अग्नी दुर्घटनांचा सामना करण्यासाठी जनतेमध्ये जागरूकता अत्यावश्यक आहे। बेंगळूर येथील कार्टन टॉवरमध्ये 23 फेब्रुवारी 2010 रोजी लागलेल्या भीषण आगीत अनेकांनी जीव वाचवण्यासाठी इमारतीच्या काचा फोडून उड्या मारल्या होत्या। या दुर्घटनेत 9 जणांचा मृत्यू झाला तर 70हून अधिक जण जखमी झाले। अशा दुर्घटनांविषयी जागरूकता निर्माण करण्यासाठी 23 फेब्रुवारी हा दिवस अग्नी दुर्घटना प्रतिबंध दिन म्हणून पाळला जातो असे त्यांनी सांगितले। ಸಾರ್ವಜನಿಕರ ಜೀವನಾಡಿ ಅಂತ ಹೇಳೋದು ತಪ್ಪಾಗಲ್ಲ। ಫೈರ್ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಗಳೇ ಇವತ್ತು ಈ ಅಗ್ನಿ ಅವಘಡಗಳ ಅರಿವು ಹಾಗೂ ಅಗ್ನಿ ಅನಾಹುತ ತಡೆಗಟ್ಟುವ ದಿನ ಅಂತಂದು ಆಮೇಲೆ ಏನು ಅಗ್ನಿ ಅವಘಡಗಳಲ್ಲಿ ಮೃತರಾಗಿದ್ದಾರೆ ಅವರ ಬಗ್ಗೆ ಒಂದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಮಾಡಿರುವಂಥ ಈ ಒಂದು ಕಾರ್ಯಕ್ರಮ ಹೆಂಗಂತಂದ್ರೆ ಅಗ್ನಿ ಅಂದರೆ ಹೇಳಿದ್ರು ಸರ್ ನಮ್ಮ ಪಿರ್ಜಾದವ್ರು ಭಾರಿ ಚೆನ್ನಾಗಿರೋ ವರ್ಡ್ ಹೇಳಿದ್ರು, ಫೈರ್ ಇಸ್ ಎ ಗುಡ್ ಫ್ರೆಂಡ್ ಬಟ್ ಬ್ಯಾಡ್ ಮಾಸ್ಟರ್ ಅಂತ ಹೇಳಿ. ನಿಜವಾಗ್ಲೂ ಇವತ್ತು ಬೆಂಕಿಯನ್ನು ನಾವು ಉಪಯೋಗಿಸ್ಕೊಂಡ್ರೆ ಸರಿಯಾಗಿ ನಮ್ಮ ಜೀವನಕ್ಕೆ ಅತ್ಯವಶ್ಯಕ ಬೆಂಕಿ ಬೇಕೇ ಬೇಕು. ಇಲ್ಲ ಅಂದರೆ ಆಹಾರ ನಡೆಯಲ್ಲ ಏನು ನಡೆಯಲ್ಲ, ಬೇಕೇ ಬೇಕು. ಆದರೆ ಅಷ್ಟೇ ಅದರ ದುರಂತಗಳು ಅಷ್ಟೇ ಇದಾವೆ. ಬಟ್ ನಾವು ಹೇಳೋದೇನಂತಂದ್ರೆ ಇವತ್ತು ಅಗ್ನಿಶಾಮಕ ಇಲಾಖೆಯವ್ರು ಕಾರ್ಯನಿರ್ವಹಿಸಿದಾಗ ನಾವು ಸಾಕಷ್ಟು ಮಾಧ್ಯಮದಲ್ಲಿ ನೋಡಿದ್ದೀವಿ, ಎಲ್ಲಿ ಅಗ್ನಿ ಅವಘಡಗಳು ಸಂಭವಿಸಿರ್ತಾವ ಸಾರ್ವಜನಿಕ ಜೀವ ಭಯಕ್ಕಿಂತ ಅಗ್ನಿಶಾಮಕದವ್ರ ಜೀವ ಭಯನ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅಗ್ನಿ ಅವಘಡ ಎಲ್ಲೋ ಒಂದ್ ಕಡೆ ಬೆಂಕಿ ಹತ್ತಂದ್ರೆ ಮೊದಲು ಜನ ಮಾಡೋ ಕೆಲಸ ಏನಂದ್ರೆ ಹೊರಕೊಡ್ಬಿಡ್ತಾರೆ. ಬಟ್ ಬಂದ ತಕ್ಷಣ ಕಾಲ್ ಮಾಡೋದು ಫೈರ್ದವ್ರಿಗೆ ಕಾಲ್ ಮಾಡ್ತಾರೆ. ಫೈರ್ದವ್ರು ಬಂದ ತಕ್ಷಣ ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ತಾರೆ, ನೀವು ಒಳಗೆ ಹೋಗ್ರಿ ಅಂತ. ಅವ್ರಿಗೆ ಆಸ್ತಿ ಉಳಿಸೋ ಚಿಂತೆ ಇರುತ್ತೆ. ಬಟ್ ನೀವು ಜೀವನ ಒತ್ತೆ ಇಟ್ಟು ಅವ್ರ ಆಸ್ತಿಯನ್ನ ಉಳಿಸುವಂಥದ್ದು, ಅವ್ರಿಗೆ ಜಾಸ್ತಿ ನಷ್ಟಗಳಾಗಬಾರ್ದು ಅನ್ನುವಂಥ ಕೆಲಸವನ್ನು ಮಾಡ್ತೀರಿ. ಸಮಸ್ತ ಎಲ್ಲ ನಮ್ಮ ಸಾರ್ವಜನಿಕರ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಎಷ್ಟೋ ಸಾರಿ ನಾವು ರಸ್ತೆ ಮೇಲೆ ಇರಬೇಕಾದ್ರೆ ನಿಮ್ಮ ವಾಹನ ಹೋಗುತ್ತೆ, ನೀವು ಬಹುತೇಕ ಬೆಂಕಿ ಅವಘಡಗಳಲ್ಲಿ ಹೋಗ್ಬೇಕಾದ್ರೆ ಒಂದು ಬೆಲ್ಲನ್ನ ಹೊಡ್ಕೊಳ್ತಾ ಹೋಗ್ತೀರಿ. ಆ ಬೆಲ್ಲನ್ನು ಹೊಡಿಬೇಕಾದ್ರೆ ನಮ್ಮ ಹತ್ರ ವಾಹನ ಬಂದಾಗ ನಾವು ಒಂದೇ ಒಂದು ಕೇಳ್ಕೊತೀವಿ, ಈ ದುರಂತದಲ್ಲಿ ನಮ್ಮ ಅಗ್ನಿ ಇಲಾಖೆ ಯಾವ ಸಿಬ್ಬಂದಿಗೂ ಏನು ದುರಂತ ಆಗದೆ ಇರಲಿಪ್ಪ, ಒಳ್ಳೆ ರೀತಿಯಿಂದ ಅದನ್ನ ಬೆಂಕಿಯನ್ನ ಶಮನ ಮಾಡಿ ಬರಲಿ ಅಂತ ಅನ್ನೋದನ್ನ ನಾವು ಯಾವತ್ತೂ ಕೇಳ್ಕೊಳ್ತೀವಿ. ನಂತರ ಸರ್ ಹೇಳಿದ್ರು ಇನ್ನೊಂದು ವಾಹನದ ಅವಶ್ಯಕತೆ ಇದೆ ಅಂತ. ಬಂದಂತ ಮಾಧ್ಯಮ ಮಿತ್ರರು ನನ್ನ ಸಹಿತ ನಾನು ಹೇಳ್ತೀನಿ, ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಒತ್ತನ್ನ ಕೊಟ್ಟು ಸುದ್ದಿಗಳನ್ನ ಬಿತ್ತರಿಸಿ, ಹಾಗೂ ನಮ್ಮ ಒಂದು ಸಂಘಟನೆಯಿಂದನೂ ನಾವು ಇದನ್ನ ಮಾನ್ಯ ಶಾಸಕರ ಗಮನಕ್ಕೆ ಒತ್ತಾಯಪೂರ್ವಕವಾಗಿ ತಂದು ಇಲ್ಲಿ ಇನ್ನೊಂದು ವಾಹನದ, ಯಾಕಂದ್ರೆ ಒಂದು ವಾಹನ ದುರಸ್ತಿಗೆ ಬಂದಿದೆ, ಕೆಲಸ ನಿರ್ವಹಿಸ್ತಾ ಇಲ್ಲ ಅನ್ನುವಂಥ ಮಾಹಿತಿನೂ ಸಿಕ್ಕಿದೆ. ಹೀಗಾಗಿ ಇನ್ನೊಂದು ವಾಹನ ಆಯ್ತಂದ್ರೆ ಡೆಮೋ ಕೊಡಬೇಕಾದ್ರೂ ಒಂದು ವಾಹನ ಹೋದ್ರು ಇನ್ನೊಂದು ಇರುತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ. ಆಮೇಲೆ ಅರಿವು ಜಾಗೃತಿ ಬಹಳ ಮುಖ್ಯ. ಯಾಕಂದ್ರೆ ಬೆಂಕಿ ಹತ್ತಬೇಕಂತಂದ್ರೆ ಒಂದು ಗ್ಯಾಸ್ ಸಿಲಿಂಡರ್, ಎರಡನೇದು ಎಲೆಕ್ಟ್ರಿಸಿಟಿ. ಮುಖ್ಯವಾಗಿ ಎಷ್ಟೇ ಬೆಂಕಿ ಅವಘಡಗಳು ಸಂಭವಿಸಿದ್ರು ಎರಡನೇ ಮೂರು ಕಾರಣ ಆಗಿರ್ತಾವ. ಹೀಗಾಗಿ ಅದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಇರಬೇಕು. ಮನೆಗಳಲ್ಲಿ ಬಳಸ್ತಾ ಇರುವಂತ ಕೇಬಲ್ಗಳಿರ್ಬೋದು, ವೈರ್ಗಳಿರ್ಬೋದು, ಅಥವಾ ನಾವು ಅಂಗಡಿ ಶಾಪ್ಗಳಲ್ಲಿ ರಾತ್ರಿ ಬಂದ್ ಮಾಡಿ ಬರ್ಬೇಕಂದ್ರೆ ಡಿಪಿಗಳನ್ನ ಬಂದ್ ಮಾಡಿ ಕೊಡುವಂತ ಒಂದು ರೂಢಿಯನ್ನ ಇಟ್ಕೊಳ್ಬೇಕು. ಮನೆಯಲ್ಲಿ ನಾವೆಲ್ಲ ಮನೆ ಬಿಟ್ಟು ಹೊರಗೆ ಹೋಗ್ಬೇಕಂದ್ರೆ ಗ್ಯಾಸ್ಗಳನ್ನ ಬಂದ್ ಮಾಡಿ, ಸಿಲಿಂಡರ್ ಇರುವಂತ ರೆಗ್ಯುಲೇಟರ್ನ ಬಂದ್ ಮಾಡಿ ಹೊರಗಡೆ ಹೋಗುವಂತ ರೂಢಿಯನ್ನು ಇಟ್ಕೊಂಡ್ರೆ ಬಹುತೇಕ ಅಗ್ನಿ ಅವಘಡಗಳನ್ನು ನಾವು ತಡಿಬಹುದು. ಇದನ್ನ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಕಾರ್ಯ ಆಗಲಿ. ಮಕ್ಕಳಿಗೆ ತಿಳಿಸಿದ್ರೆ ಅವ್ರ ಪಾಲಕರಿಗೆ ನೂರಷ್ಟು ತಿಳಿಸ್ತಾರೆ. ನಮ್ಮ ಹಿರಿಯ ಪತ್ರಕರ್ತರು ಗುಡಾಬೂರ್ ಸರ್ ಹೇಳಿದ್ರು, ಎಲ್ಲ ಶಾಲೆಗಳಲ್ಲಿ ಮಾಡುವಂತ ಆಲ್ರೆಡಿ ನೀವು ಶಾಲೆಗಳಲ್ಲಿ ಮಾಡೋದು ನಾವು ಸಾಕಷ್ಟು ನೋಡಿದೀವಿ. ಸ್ವಲ್ಪ ಅಗ್ನಿ ಯಾಕಂದ್ರೆ ಏನಾಗುತ್ತಂದ್ರೆ ಕಾಟಾಚಾರಕ್ಕೆ ಅಗ್ನಿಶಮನ ವ್ಯವಸ್ಥೆಯನ್ನ ಸ್ಕೂಲ್ ಏನು ಎಲ್ಲ ನಿಮ್ಮ ಫೈರ್ ಡಿಸ್ಟ್ರಿಬ್ಯೂಷನ್ ಅವನ್ನ ಕಾಟಾಚಾರಕ್ಕೆ ಇಟ್ಕೊಳ್ತಾರೆ. ಎಷ್ಟೋ ಕಾರ್ಯನ ನಿರ್ವಹಿಸಂಗಿಲ್ಲ, ಅದನ್ನ ಚೆಕ್ ಮಾಡಂಗಿಲ್ಲ, ಏನ್ ಮಾಡಂಗಿಲ್ಲ. ಅಂತದನ್ನ ಮಾಡಲಾರ್ದ, ಯಾಕಂದ್ರೆ ಒಂದು ಜೀವ ಚಿಕ್ಕ ಮಕ್ಕಳು ಇರ್ತಾವ ಶಾಲೆಗಳಲ್ಲಿ, ಎಲ್ಲ ಮಾಲ್ಗಳಲ್ಲಿ ಆಗಲಿ, ಎಲ್ಲರೂ ಸ್ವಲ್ಪ ಅದ್ರ ಬಗ್ಗೆ ಜಾಗೃತಿ ವಹಿಸಿದ್ರೆ ನಿಮ್ಮ ವಾಹನ ಅಲ್ಲಿ ಬರುವಂತ ವ್ಯವಸ್ಥೆ ಆಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಎಲ್ಲ ಖುಷಿಯಾದ ಸಂಗತಿ ನನಗೆ. ಯಾಕಂದ್ರೆ ಫೈರ್ ಮ್ಯಾನ್ ಅಂತ ಅನ್ನೋದನ್ನ ತೆಗೆದು ಫೈರ್ ಫೈಟರ್ಸ್ ಅಂತ, ನಿಜವಾಗ್ಲೂ ನೀವೆಲ್ಲರೂ ಯೋಧರು, ವಾರಿಯರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಜೀವನ ಅತ್ಯಮೂಲ್ಯ. ದಯವಿಟ್ಟು ನಿಮ್ಮ ಜೀವನದ ಬಗ್ಗೆ ಕಾಳಜಿ ವಹಿಸಿ ನಮ್ಮನ್ನು ರಕ್ಷಣೆ ಮಾಡಿ ಈ ಸಂದರ್ಭದಲ್ಲಿ ಕೇಳ್ತಾ ನನಗೆ ಈ ಕಾರ್ಯಕ್ರಮ ಕರೆಸಿ ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ ಸಮಸ್ತ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ವಂದನೆಗಳನ್ನು ಅರ್ಪಿಸ್ತಾನೆ.
अग्निशमन केंद्र प्रमुख मल्लप्पा कवडी यांनी कार्यक्रमात सांगितले की जनतेला आग प्रतिबंधक उपायांविषयी माहिती देणे हा या दिवसाचा मुख्य उद्देश आहे. ಹಾಗೂ ಈ ವೇದಿಕೆಯ ಸಮ್ಮುಖದಲ್ಲಿ ಕುಳಿತಂಥ ಎಲ್ಲ ನನ್ನ ಸಿಬ್ಬಂದಿ ಮತ್ತು ಮೀಡಿಯಾ ಪ್ರೆಸ್ ಸಿಬ್ಬಂದಿಯವರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಪ್ರೆಸ್ನವ್ರನ್ನು ಮತ್ತು ಮೀಡಿಯಾದವ್ರನ್ನ ಕರೆದು ಒಂದು ಒಳ್ಳೆಯ ಇದನ್ನು ಮಾಡಬೇಕು ಅಂತ ಮಾಡಿದ್ವಿ. ಆದರೆ ಅವರ ಅನಾನುಕೂಲ, ಕೆಲವೊಬ್ರು ಬಂದರು, ಕೆಲವೊಬ್ರು ಬರಲಿಲ್ಲ. ಬಂದವರು ಒಳ್ಳೆಯವರೇ, ಬರಲಿಲ್ಲವರು ಅವರು ಏನೋ ಅನಾನುಕೂಲದಿಂದ ಬಂದಿಲ್ಲ, ಅವರು ಒಳ್ಳೆಯವರೇ. ಆದರೆ ಬರ್ತಾರಂತ ವಿಶ್ವಾಸ ಇಟ್ಕೊಂಡಿದ್ವಿ. ಯಾವುದೋ ಒಂದು ಕಾರಣಾಂತರದಿಂದ ಅವ್ರಿಗೂ ಬರೋಕ್ಕಾಗಿಲ್ಲ. ಕೆಲವೊಬ್ರಿಗೇನೋ ಕೆಲವೊಂದು ಸಮಸ್ಯೆ ಇರ್ತಾವ, ಬರೋಕ್ಕಾಗಿಲ್ಲ. ಆದರೂ ಕೆಲವೊಬ್ಬರಾದ್ರೂ ಬಂದ್ರಲ್ಲ, ಅದೇ ಒಂದು ನನಗೆ ಸಂತೋಷ ಆಯಿತು. ಇವತ್ತಿನ ದಿವಸ ತಾವು ಬಂದಿದ್ದಕ್ಕೆ ತಮಗೆಲ್ಲ ಇನ್ನೊಮ್ಮೆ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಸಿಬ್ಬಂದಿಯವರೆಲ್ಲ ಹೇಳಿದ್ರೆ ಈಗ ಹೆಚ್ಚಿಗೆ ಏನು ಮಾತಾಡೋ ಕಾಲ ಜಾಸ್ತಿ ಟೈಮು ಇಲ್ಲ. ಈಗ ನಾವು ಮುಂದೆ ಬೇರೆ ಒಂದು ಫಂಕ್ಷನ್ ಇದೆ, ಅಲ್ಲಿಯೂ ಅಟೆಂಡ್ ಆಗಬೇಕು. ಅದಕ್ಕೆ ಇವತ್ತಿನ ದಿವಸ ಅವರ 9 ಜನ ಏನು ತೀರ್ಕೊಂಡ್ರಲ್ಲ, ಅವ್ರ ಬಗ್ಗೆ ಎಲ್ಲ ತಿಳಿ ಹೇಳಿದ್ರು ನಮ್ಮ ಇವರು ಲೀಡಿಂಗ್ ಫೈರ್ಮನ್ನು. ಇನ್ನು ಮುಂದೆ ಈಗ ನಮ್ಮ ಇಲಾಖೆಯಲ್ಲಿ ಈಗ ಹೊಸದಾಗಿ ನಾಮಕರಣ ಮಾಡಿದ್ರು ಸರ್. ಈಗ ನಮ್ಮ ಇಲಾಖೆಯೊಳಗೆ ಫೈರ್ಮ್ಯಾನ್ ಅಂತ ಕೇಳಿತ್ತು. ಈಗ ಅದನ್ನ ಫೈರ್ಮ್ಯಾನ್ ಅಂತ ತೆಗೆದು ಫೈರ್ ಫೈಟರ್ ಅಂತ ಮಾಡಿದ್ರು. ಯಾಕೆ ಮಾಡಿದ್ರು ಅಂದರೆ ಫೈರ್ ಫೈಟರ್ ಅಂತ ಈಗ 10% ಲೇಡೀಸ್ ತಗೋಬೇಕಂತೇಳಿ ಆ ಉದ್ದೇಶದಿಂದ ಫೈರ್ಮ್ಯಾನ್ ಅಂತ ಅನ್ನೋದಿಲ್ಲ. ಫೈರ್ ಫೈಟರ್ ಅಂತಂದ್ರೆ ಎಲ್ಲರೂ ಕೂಡ ಇದನ್ನ ಆಗ್ತಾರೆ ಅಂತೇಳಿ ಲೇಡೀಸ್ ತಗೊಳ್ಳೋ ಸಲುವಾಗಿ ಫೈರ್ಮ್ಯಾನ್ ತೆಗೆದು ಫೈರ್ ಫೈಟರ್ ಅಂತ ಮಾಡಿದ್ರು. ಫೈರ್ ಫೈಟರ್ ಅಂತೇಳಿ ಹೊಸ ನಾಮಕರಣ ಮಾಡಿದ್ರು ಸರ್ ನಮ್ಮ ಡಿಪಾರ್ಟ್ಮೆಂಟಿಗೆ. ನಾವೆಲ್ಲ ಮೊದಲೆಲ್ಲ ಫೈರ್ಮ್ಯಾನ್ ಅಂತ ಕರಿತಿದ್ವು. ಈಗ ಯಾವಾಗ ಡಿಪಾರ್ಟ್ಮೆಂಟ್ ಓಪನ್ ಆಗ್ತಲ್ಲ ಅದರಿಂದ ಫೈರ್ಮ್ಯಾನ್ ಅಂತಿತ್ತು. ಈಗ ಫೈರ್ ಫೈಟರ್ ಅಂತ ಹೊಸದಾಗಿ ನಾಮಕರಣ ಮಾಡಿದ್ವಿ. ಈಗ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ದೊಳಗೆ ಲೇಡೀಸ್ ಇರಲಿಲ್ಲ, ನಮಗಿದ್ರು. ನಮ್ಮ ಡಿಪಾರ್ಟ್ಮೆಂಟ್ದೊಳಗೆ ಇರಲಿಲ್ಲ. ಅದಕ್ಕೆ ಆ ಲೇಡೀಸ್ ನಾವು ಬರ್ತೀವಿ, ನಾವು ಸೇವೆ ಮಾಡ್ತೀವಿ ಅನ್ನೋವಂಥ ಎಲ್ಲರೂ ಇದನ್ನ ಒತ್ತಾಯಕ್ಕಾಗಿ ನಮ್ಮ ಇಲಾಖೆಯವರಾಯಿತು, ಗೌರ್ಮೆಂಟ್ ಆಯಿತು, ಅದನ್ನ ಹೊಸದಾಗಿ ನಾಮಕರಣ ಮಾಡಿದ್ವಿ. ಫೈರ್ಮ್ಯಾನ್ ತೆಗೆದು ಫೈರ್ ಫೈಟರ್ ಅಂತ. ಈಗ ಹೊಸದಾಗಿ ಈಗ ನಮ್ಮ ಇಲಾಖೆಗೂ 10% ಲೇಡೀಸ್ನವರು ಬಂದು ಸೇವೆ ಸಲ್ಲಿಸಕ್ಕೆ ರೆಡಿ ಆಯಿದ್ರು. ಈಗ ಅದಕ್ಕೆ ಈಗ ನೆಕ್ಸ್ಟ್ ಬರುವಂಥ ಏನು ಕಾಂಪೌಂಡ್ ಮಾಡ್ತಾರಲ್ಲ ಅವಾಗ 10% ಆಫೀಸರ್ಸು, 10% ಸಿಬ್ಬಂದಿ ಇವ್ರನ್ನೆಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ. ಈಗ ಅದೊಂದು ಒಳ್ಳೆ ಇದನ್ನಾಯ್ತು ನಮಗೊಂದು. ಈ ನಮಗೂ ಕೇಳ್ತಿದ್ರು, ಎಲ್ಲೋ ಒಂದು ಸ್ಕೂಲಿಗೆ ಹೋದ್ರೆ ನೀವು ಗಂಡಸರಷ್ಟೇ ಇರ್ತೀರಿ, ಹೆಂಗಸರನ್ನೇ ಯಾಕೆ ಕರ್ಕೊಂಡು ತಗೊಳ್ಳೋದಿಲ್ಲ ನಿಮ್ಮ ಇಲಾಖೆಗೆ ಇರ್ತೀರೋ. ಈಗ ಅವ್ರಿಗೂ ಒಂದು ಅವಕಾಶ ಸಿಕ್ತು. ಅದಕ್ಕೆ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಸಾಕಿ. कार्यक्रमाच्या अध्यक्षस्थानी पत्रकार विजय नाईक होते. प्रमुख पाहुणे म्हणून इरण्णा बुद्धागोळ, सुभाष गोडके, पोलीस प्रकाश गाडीवटर आणि अग्निशमन विभागाचे कर्मचारी उपस्थित होते. निखिल पत्तार, KMM मराठी, रामदुर्ग. क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.